ನಿಮಗೆ ಗೊತ್ತಾ ಕರ್ನಾಟಕದ ಮೋಸ್ಟ್ ಫೇವರೇಟ್ ಮತ್ತೆ ಮೋಸ್ಟ್ ಸೆಲ್ಲಿಂಗ್ ಸ್ವೀಟ್ ಅಂದ್ರೆ ಅದು ಮೈಸೂರು ಪಾಕ್. ನಮ್ಮ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿಯಲ್ಲಿ ಮಾಡೋ ಮೈಸೂರು ಪಾಕ್ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಆಗುತ್ತೆ. ಇಷ್ಟು ದಿನ ನಿಮ್ ಮನೇಲಿ ನಡೆಯೋ ಎಲ್ಲಾ ಫಂಕ್ಷನ್ ಹಬ್ಬಕ್ಕೂ ನಂದಿನಿಯಲ್ಲಿ ಮಾಡೋ ಮೈಸೂರು ಪಾಕ್ ನ ಬಳಸಿದೀರಾ. ಬಟ್ ಇವತ್ತು ಇದನ್ನ ಯಾವ ತರ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ. ಒಂದು ಮೈಸೂರು ಪಾಕ್ ಪ್ರಿಪೇರ್ ಮಾಡೋದಕ್ಕೆ ಬೇಕಾಗಿರೋದು ಕೇವಲ 4 ಇಂಗ್ರೀಡಿಯೆಂಟ್ಸ್: ಹಾಲು, ಸಕ್ಕರೆ, ಬೇಸನ್ ಮತ್ತೆ ತುಪ್ಪ. ನಂದಿನಿಯಲ್ಲಿ ಎಲ್ಲದು ಹೈ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ನ ಬಳಸ್ತಾರೆ. ಜೊತೆಗೆ ತುಪ್ಪನ ನಂದಿನಿ ತುಪ್ಪನ ಬಳಸಿನೇ ಮಾಡ್ತಾರೆ. ಈ ಮೈಸೂರು ಪಾಕ್ ನ ಪ್ರಿಪೇರ್ ಮಾಡಬೇಕಾದ್ರೆ ಸಿಕ್ಕಾಬಟ್ಟೆ ಹೈಜಿನಿಕ್ ಮೆಷರ್ಸ್ ನ ತಗೊಂಡು ಪ್ರಿಪೇರ್ ಮಾಡ್ತಾರೆ. ಹಾಗೆ ಯಾವುದೇ ತರದ ಪ್ರಿಸರ್ವೇಟಿವ್ಸ್ ಮತ್ತೆ ಆರ್ಟಿಫಿಷಿಯಲ್ ಕಲರ್ಸ್ ನ ಇಲ್ಲಿ ಬಳಸೋದಿಲ್ಲ. ಪ್ಯಾಕಿಂಗ್ ಮಾಡಬೇಕಾದ್ರೆ ಮ್ಯಾಪ್ ಟೆಕ್ನಾಲಜಿನ ಬಳಸಿ ಇಲ್ಲಿ ಪ್ಯಾಕಿಂಗ್ ಮಾಡ್ತಾರೆ. ಅದಕ್ಕೆ ಇವರ ಮೈಸೂರು ಪಾಕ್ ನ ಶೆಲ್ಫ್ ಲೈಫ್ 25 ದಿನ ಬರುತ್ತೆ ವಿತೌಟ್ ಎನಿ ಪ್ರಿಸರ್ವೇಟಿವ್ಸ್. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಮೈಸೂರು ಪಾಕ್ ತಿನ್ಬೇಕಂತ ಅನ್ಸಿದ್ರೆ ನಂದಿನಿ ಪಾರ್ಲರ್ ಗೆ ವಿಸಿಟ್ ಮಾಡಿ ಮೈಸೂರು ಪಾಕ್ ನ ಪರ್ಚೇಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಯಾಕಂದ್ರೆ ಇದು